ಕರ್ನಾಟಕದಲ್ಲಿ ಕನ್ನಡಿಗರ ಕಡೆಗಣನೆ ಮುಂದುವರೆದಿದೆಯಾ? ಇಲ್ಲಿನ ಅನ್ನ ಬೇಕು, ನೀರು ಬೇಕು, ಹಣ ಬೇಕು, ಆದ್ರೆ ಕೆಲಸ ಮಾತ್ರ ಕನ್ನಡಿಗರಿಗೆ ಬೇಡವಾ? ಹಾಗಾದ್ರೆ ಕರ್ನಾಟಕದಲ್ಲಿ ಮುಂದುವರಿದ ಕನ್ನಡಿಗರ ಕಡೆಗಣನೆ. ಇಲ್ಲಿನ ಅನ್ನ ಬೇಕು, ನೀರು ಬೇಕು, ಹಣ ಬೇಕು, ಆದ್ರೆ ಕನ್ನಡಿಗರು ಬೇಡವಾ? ವಲಸಿಗರ ಹಾವಳಿ ಮಧ್ಯೆಯೇ ಕಂಪನಿಗಳ ಉದ್ದಟತನ ಇದು. ಕನ್ನಡಿಗರ ಕೆರಳಿಸಿದ ಖಾಸಗಿ ಕಂಪನಿ ಉದ್ಯೋಗದ ಪೋಸ್ಟ್. ನಾನ್ ಕನ್ನಡಿಗ, HR ಕೆಲಸಕ್ಕೆ ಬೇಕು ಎಂದ ಕಂಪನಿ. ಬೆಂಗಳೂರಿನ ಜಯನಗರ ಸಿಲ್ಕ್ ಸೋನಿಕ್ಸ್ ಕಂಪನಿ ಉದ್ದಟತನವನ್ನ ಮೆರೆದಿದೆ. HR ಹುದ್ದೆಗೆ ಖಾಸಗಿ ವೆಬ್ಸೈಟ್ನಲ್ಲಿ ಪೋಸ್ಟ್ ಅನ್ನ ಹರಿಬಿಟ್ಟಿದ್ದಾರೆ. ಕನ್ನಡಿಗರ ಹೊರತುಪಡಿಸಿ ಅರ್ಜಿ ಸಲ್ಲಿಸಿ ಎಂದು ಪ್ರಕಟಣೆಯನ್ನ ಮಾಡಿದ್ದಾರೆ. ಸಿಲ್ಕ್ ಸೋನಿಕ್ಸ್ ಕಂಪನಿ ವಿರುದ್ಧ ಕ್ರಮಕ್ಕೆ ಒತ್ತಾಯ ಇದೀಗ ಕೇಳಿ ಬರ್ತಾ ಇರುವಂತದ್ದು. ಕಂಪನಿ ವಿರುದ್ಧ ಕನ್ನಡ ಪರ ಹೋರಾಟಗಾರರ ಕಿಡಿ. ಕರ್ನಾಟಕ ಕನ್ನಡಿಗರು ಅಂದ್ರೆ ಅಷ್ಟರ ಮಟ್ಟಿಗೆ ಕಡೆಗಣನ ಅನ್ನುವಂತ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ. ಯಾಕಂದ್ರೆ ಕನ್ನಡದ ನೀರು ಬೇಕು, ಗಾಳಿ ಬೇಕು, ಅನ್ನ ಬೇಕು, ಹಣನೂ ಇಲ್ಲಿದೆ ಬೇಕು, ಆದ್ರೆ ಇವ್ರ ಕಂಪನಿ ನಡೆಸೋಕೆ ಜಾಗನೂ ಇಲ್ಲಿದೆ ಬೇಕು, ಆದ್ರೆ ಕನ್ನಡಿಗರು ಮಾತ್ರ ಕೆಲಸಕ್ಕೆ ಬೇಡವಾ ಅನ್ನುವಂಥದ್ದು ಇಲ್ಲಿ ಈ ವಿರುದ್ಧ ಒಂದು ಕಿಡಿಯನ್ನ ಕಾರ್ತಾ ಇರುವಂತದ್ದು. ಇದೀಗ ಸೋನಿಕ್ಸ್ ಕಂಪನಿ ಅಲ್ಲೊಂದು ಪೋಸ್ಟ್ ಅನ್ನ ಹರಿಬಿಟ್ಟಿದೆ HR ಹುದ್ದೆಗೆ ಅಂತ. ಆದ್ರೆ ಆ ಪೋಸ್ಟ್ ಅಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ, ಕನ್ನಡಿಗರನ್ನ ಹೊರತುಪಡಿಸಿ ಅರ್ಜಿಯನ್ನ ಸಲ್ಲಿಸಬಹುದು ಅಂತ. ಹಾಗಾದ್ರೆ ಕರ್ನಾಟಕದಲ್ಲಿ ಯಾಕ್ರಿ ನೀವು ಕಂಪನಿಯನ್ನ ನಡೆಸ್ತಾ ಇದ್ದೀರಾ? ಹೋಗಿ ಯಾವ್ದಾದ್ರು ಬೇರೆ ರಾಜ್ಯದಲ್ಲಿ ನಡೆಸ್ಕೊಳ್ಳಿ, ಬೇರೆ ದೇಶದಲ್ಲಿ ನಡೆಸ್ಕೊಳ್ಳಿ. ನಿಮಗೆ ಕಂಪನಿಯನ್ನ ನಡೆಸೋದಕ್ಕೆ, ನಿಮಗೆ ಕಂಪನಿಯ ಜಾಗಕ್ಕೆ ನಿಮಗೆ ಕರ್ನಾಟಕ ಬೇಕು, ಆದ್ರೆ ನಿಮಗೆ ಕೆಲಸಕ್ಕೆ ಕನ್ನಡಿಗರು ಬೇಡವಾ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಬರ್ತಾ ಇರುವಂತದ್ದು. ಸಿಲ್ಕ್ ಸೋನಿಕ್ ಕಂಪನಿ, ಇದು ಖಾಸಗಿ ಕಂಪನಿ. ಇದರ ಒಂದು ಉದ್ದಟತನ, ಇಷ್ಟು ರಾಜಾರೋಷವಾಗಿ ಪೋಸ್ಟ್ ಅನ್ನ ಹಾಕ್ತಾರೆ ಅಂತ ಅಂದ್ರೆ ಯಾಕೆ? ನಿಮ್ಗೆ ಕನ್ನಡಿಗರು ಕೆಲಸಕ್ಕೆ ಬೇಡ ಅಂತ ಅಂದ್ರೆ ಯಾಕೆ ನೀವು ಕರ್ನಾಟಕದಲ್ಲಿ ಈ ಕಂಪನಿಯನ್ನ ನಡೆಸಬೇಕು? ಬೇರೆ ರಾಜ್ಯದಲ್ಲಿ ಹೋಗಿ ನಡೆಸ್ಕೊಳ್ಳಿ ಅಲ್ಲ. ವಲಸಿಗರ ಹಾವಳಿ ಮಧ್ಯೆ ಕಂಪನಿಗಳ ಈ ಒಂದು ರೀತಿಯಾದಂತಹ ಉದ್ದಟತನ ಏನಿದೆ, ಇದು ಒಂದು ರೀತಿಗೆ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಕರ್ನಾಟಕದಲ್ಲಿ ಕನ್ನಡದ ಗಾಳಿ, ನೀರು, ಹಣ ಎಲ್ಲವೂ ಕೂಡ ಕರ್ನಾಟಕದ್ದೇ, ಆದ್ರೆ ಕೆಲಸ ಮಾಡೋಕೆ ಮಾತ್ರ ಹೊರ ರಾಜ್ಯದವರು ಬೇಕು ನಿಮಗೆ. ಯಾಕೆ ಕನ್ನಡಿಗರು ಬೇಡ? ಅಲ್ಲೊಂದು ನಮಗೆ ಯಾಕೆ ಬೇಡ ಅನ್ನೋದಕ್ಕೆ ಒಂದು ಪರ್ಟಿಕ್ಯುಲರ್ ಆದಂಥ ರೀಸನ್ ಅನ್ನ ಕೊಡಿ ನೋಡೋಣ. ಯಾಕೆ ಕನ್ನಡಿಗರನ್ನ ಹೊರತುಪಡಿಸಿ ಅರ್ಜಿಯನ್ನ ಸಲ್ಲಿಸಬೇಕು ಇದಕ್ಕೆ, ಈ ಒಂದು ಹುದ್ದೆಗೆ? ಇನ್ನು ಕರ್ನಾಟಕದಲ್ಲಿರೋರಿಗೆ ಇಂಗ್ಲಿಷ್ ಬರೋದಿಲ್ವಾ, ಅಥವಾ ಭಾಷೆಯ ಏನಾದರೂ ಒಂದು ತೊಂದರೆ ಇದೆಯಾ, ಅಥವಾ ಇನ್ನಿತರ ಏನಾದರೂ ತೊಂದರೆ ಇದೆಯಾ? ರೀಸನ್ ಅನ್ನ ಕೊಡಿ ಯಾಕೆ ಅಂತ. ರೀಸನ್ ಕೊಡದೆ ನೀವು ಕನ್ನಡಿಗರು ಬೇಡ, ಕನ್ನಡಿಗರನ್ನ ಹೊರತುಪಡಿಸಿ ಅಲ್ಲಿ ಅರ್ಜಿಯನ್ನ ಆಹ್ವಾನ ಮಾಡಬೇಕು, ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಅಂದ್ರೆ ಯಾಕೆ? ಖಾಸಗಿ ಕಂಪನಿಯ ಉದ್ದಟತನ ಇದು. ಕನ್ನಡಿಗರನ್ನ ಕೆರಳಿಸಿದ ಖಾಸಗಿ ಕಂಪನಿಯ ಉದ್ಯೋಗದ ಪೋಸ್ಟ್. ಇದೀಗ ಬೆಂಗಳೂರಿನಲ್ಲಿ ಎಲ್ಲಿ ಆದಂತ ಒಂದು ನಿಯಮವನ್ನ ಸರ್ಕಾರ ಜಾರಿ ಮಾಡಿತ್ತು. ಯಾವುದೇ ಕಂಪನಿ ಆಯ್ತು ಅಂತ ಅಂದ್ರೆ ಇತ್ತೀಚೆಗೆ ನಾವು ಗಮನಿಸಿದ್ವಿ, ಅಂದ್ರೆ ಬೆಂಗಳೂರಿನಲ್ಲಿ ಕನ್ನಡ ಅನ್ನುವಂಥದ್ದು ಒಂದು ಕನ್ನಡದ ಲೈನ್ ಇರುತ್ತೆ, ಆ ಒಂದು ಲೈನು ಹೆಚ್ಚಾಗಿ ಕಾಣಿಸ್ಬೇಕು, ಇಂಗ್ಲಿಷ್ ಲೈನ್ಗಳು ಅಲ್ಲಿ ಕಡಿಮೆ ಆಗಬೇಕು ಅನ್ನುವಂಥದ್ದು ಸರ್ಕಾರ ಒಂದು ನಿಯಮವನ್ನ ಮಾಡಿತ್ತು. ಅಂದ್ರೆ ಇದು ಓನ್ಲಿ ಬೋರ್ಡ್ಗೆ ಮಾತ್ರ ಸೀಮಿತ ಆಯ್ತಾ? ಕಂಪನಿ ಒಳಗಡೆ ಕೆಲಸ ಮಾಡೋಕೆ ನಿಮಗೆ ಕನ್ನಡಿಗರು ಬೇಡವಾ? ಹಾಗಾದ್ರೆ ಇಲ್ಲಿ ಕರ್ನಾಟಕದ ಗಾಳಿ ಬೇಕು, ನೀರು ಬೇಕು, ಹಣ ಬೇಕು, ಊಟ ಬೇಕು, ಜಾಗನು ನಿಮಗೆ ಕಂಪನಿ ನಡೆಸೋಕು ಕೂಡ ಕರ್ನಾಟಕ ಬೇಕು, ಆದ್ರೆ ಕೆಲಸ ಮಾಡೋಕೆ ಮಾತ್ರ ನಿಮಗೆ ಕನ್ನಡಿಗರು ಬೇಡವಾ? ಯಾಕೆ? ರೀಸನ್ ಹೇಳ್ಬೇಕಲ್ವಾ, ಯಾಕೆ ಕನ್ನಡಿಗರು ಬೇಡ ಅಂತ? ಯಾವುದಿಲ್ಲದೆ ಎಲ್ಲ ಕೂಡ ಕರ್ನಾಟಕದಲ್ಲೇ ನೀವು ಕಂಪನಿಯನ್ನ ನಡೆಸಬೇಕು, ಆದ್ರೆ ಕನ್ನಡಿಗರು ಕೆಲಸಕ್ಕೆ ಬೇಡ ನಿಮಗೆ. ಹಾಗಿದ್ರೆ ನೀವು ಹೊರ ರಾಜ್ಯದಲ್ಲಿ ಹೋಗಿ ನಡೆಸ್ಕೊಡ್ರಿ, ಯಾಕೆ ಕರ್ನಾಟಕ ಬೇಕು ನಿಮಗೆ? ಅಷ್ಟು ನಿಮಗೆ ಕನ್ನಡಿಗರು ಬೇಡ ಅಂತ ಕೆಲಸಕ್ಕೆ ಅಂತ ಅಂದ್ರೆ ನೀವು ಹೊರ ರಾಜ್ಯಗಳಲ್ಲಿ ಹೋಗಿ ಅಲ್ಲೇ ಬದುಕ್ರಿ. ಯಾಕೆ ಅಲ್ಲಿ ಬದುಕೋಕೆ ನಿಮ್ಗೆ ಆಗಲ್ವಾ? ಅಲ್ಲಿ ನಿಮ್ಮ ಕಂಪನಿ ನಡೆಯೋದಿಲ್ವಾ? ಅಲ್ಲಿ ನಡ್ಸೋಕಾಗಲ್ವಾ ನಿಮ್ಮ ಕಂಪನಿನ? ಹಣಾನು ಇಲ್ಲಿದೆ ಬೇಕು ನಿಮಗೆ ದುಡಿಮೆಗೆ ಜಾಗ ಬೇಕು, ಕರ್ನಾಟಕ ಬೇಕು, ಆದ್ರೆ ನಿಮಗೆ ಅಲ್ಲಿ ಕನ್ನಡಿಗರು ಮಾತ್ರ ಕೆಲಸಕ್ಕೆ ಬೇಡ. ಎಂತ ನ್ಯಾಯ ಇದು? ಈ ರೀತಿಯಾಗಿ ಉದ್ದಟತನ ಮೆರೀತೀರಾ ಅಲ್ವಾ? ಓಪನ್ ಆಗಿ ಪೋಸ್ಟ್ ಹಾಕ್ತೀರಾ, ಕನ್ನಡಿಗರನ್ನ ಹೊರತುಪಡಿಸಿ ಇಲ್ಲಿ ಅರ್ಜಿ ಆಹ್ವಾನ ಮಾಡಬೇಕು ಅಂತ. ಒಂದು HR ಹುದ್ದೆಗೆ ಕನ್ನಡಿಗರು ಯಾಕೆ ಬೇಡ ನಿಮಗೆ? ಅಲ್ಲಿ ಸಮಸ್ಯೆ ಏನು? ಅದ್ರ ಬಗ್ಗೆ ನೀವು ಆನ್ಸರ್ ಮಾಡ್ಬೇಕಲ್ವಾ?
ಇದ್ರ ಬಗ್ಗೆ ಎಲ್ಲಾ ಕನ್ನಡಿಗರು ಕೂಡ ಈಗ ಕೆರಳಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ. ಲಕ್ಷ್ಮಿ, ಇದೀಗ ಕರ್ನಾಟಕದ ಜಾಗ, ಹಣ, ದುಡ್ಡು ಎಲ್ಲವೂ ಬೇಕು ಇವರಿಗೆ, ಆದ್ರೆ ಕನ್ನಡಿಗರು ಮಾತ್ರ ಕೆಲಸಕ್ಕೆ ಬೇಡ. ಏನ್ ಹೇಳ್ತೀರಾ ಈ ಬಗ್ಗೆ? ಏನೆಲ್ಲ ಅಪ್ಡೇಟ್ಸ್ ಇದೆ? ವನಿತಾ, ಕನ್ನಡ ವಿಚಾರವಾಗಿ ಇದೇನು ಮೊದಲನೇ ಬಾರಿ ಅಲ್ಲ. ಈ ಹಿಂದೆಯೂ ಸಹ ಸಾಕಷ್ಟು ವಿಚಾರದಲ್ಲಿ ಕನ್ನಡಿಗರನ್ನ ಕೆರಳಿಸುವಂತಹ ಕೆಲಸ ಬೇರೆ ಬೇರೆ ಕಂಪನಿಗಳಾಗಿರ್ಬೋದು, ಬೇರೆ ಬೇರೆ ರಾಜ್ಯದ ಜನರನ್ನೇ ಆಗಿರುವಂತದ್ದು. ಈ ಹಿಂದೆ ಸಹ ಒಬ್ಬ ಮಹಿಳೆ ಬ್ಯಾಂಕ್ ನಲ್ಲಿ ನಾನು ಕನ್ನಡ ಮಾತನಾಡೋದಿಲ್ಲ ಅನ್ನುವಂಥದ್ದು ತುಂಬಾ ಗಂಭೀರವಾಗಿತ್ತು. ಅದನ್ನ ಬಳಿಕ ಕ್ಷಮೆ ಕೇಳಿತ್ತು. ಈ ರೀತಿಯಲ್ಲಿ ಅಂದ್ರೆ ಪ್ರತಿ ಬಾರಿಯೂ ಇಂತಹ ಕನ್ನಡ ವಿಚಾರವಾಗಿ ಕೆರಳ್ತಾರೆ, ಅಂದ್ರೆ ಜನರನ್ನ ಕನ್ನಡಿಗರನ್ನ ಕೆರಳಿಸ್ತಾರೆ, ನಂತರ ಕ್ಷಮೆ ಕೇಳುವುದನ್ನ ಕೆಲಸವನ್ನ ಮಾಡ್ತಾರೆ. ಯಾಕಂತಂದ್ರೆ ಕನ್ನಡಿಗರು ತುಂಬಾ ಎಲ್ಲವನ್ನ ಅಂದ್ರೆ ಅವ್ರನ್ನ ಇಲ್ಲಿ ಒಳಗಡೆ ಬಿಟ್ಕೊಂಡಿರೋದೇ ಒಂದು ದೊಡ್ಡ ತಪ್ಪು ಅನ್ನುವಂತ ಆಂಗಲ್ ಅಲ್ಲಿ ಕಂಡು ಬರ್ತಾ ಇರುವಂತದ್ದು. ಸದ್ಯಕ್ಕೆ ಮತ್ತೆ ಕೆಲ್ಸಕ್ಕೆ ಬೇಕಾಗಿದ್ದಾರೆ ಅನ್ನುವಂತಹ ಒಂದು ಪೋಸ್ಟ್ ಅನ್ನ ಈಗಾಗಲೇ ಎಕ್ಸ್ ಖಾತೆಯಲ್ಲಿ ಹಾಕಿದ್ದಾರೆ. ಅದು ಏನು ಅಂತಂದ್ರೆ ನಾನ್ ಕನ್ನಡಿಗ HR ಬೇಕಾಗಿದ್ದಾರೆ, ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿ ಒಂದು ಪೋಸ್ಟ್ ಅನ್ನ ಹಾಕ್ತಾರೆ. ಸೊ ಆ ಪೋಸ್ಟ್ ಈಗ ಸದ್ಯಕ್ಕೆ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಕರ್ನಾಟಕದಲ್ಲಿರುವಂತಹ ಒಂದು ಕಂಪನಿಗೆ ಒಬ್ಬ ಉದ್ಯಮಿ ಬೇಕು, ಅದು ಕನ್ನಡ ಬರ್ದೇ ಇರುವಂತಹ, ಕನ್ನಡ ಭಾಷೆ ಬರ್ದೇ ಇರುವಂತಹ ಉದ್ಯಮಿ ಬೇಕು ಅನ್ನುವಂತಹದ್ದು ಎಷ್ಟೇ ಮಟ್ಟಿಗೆ ಸರಿ ಅನ್ನುವಂಥದ್ದು. ಈಗ ಏನು ಸ್ಕಿಲ್ ಸೋನಿಕ್ಸ್ ಕಂಪನಿಯಿಂದ ನೌಕರಿ ಬೇಕು ಅಂತ ಹೇಳಿ Naukri.com ಅಲ್ಲಿ ಹಾಕಿರುವಂತದ್ದು ಈಗ ಎಕ್ಸ್ ಖಾತೆಯಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಈ ಎಲ್ಲವನ್ನ ಗಮನಿಸಿರುವಂತಹ ಏನು ಕನ್ನಡ ಪರ ಹೋರಾಟಗಾರರಾಗಿರ್ಬೋದು, ಏನು ಕನ್ನಡಿಗರು ಯಾವ ರೀತಿಯಾಗಿ ಕ್ರಮ ಕೈಗೊಳ್ತಾರೆ, ಅಥವಾ ಈಗ ಏನು ಕಂಪನಿಯ ಮಾಲೀಕರಿಂದ ಏನಾದ್ರು ಕ್ಷಮೆ ಯಾಚಿಸ್ತಾರ, ಈ ಬಳಿಕ ಅವರಿಗೆ ಯಾವ ರೀತಿಯಾಗಿ ಏನು ಹೋರಾಟಕ್ಕೆ ಮುಂದಾಗ್ತಾರ ಅನ್ನುವಂಥದ್ದನ್ನ ಸದ್ಯಕ್ಕೆ ಕಾದ್ ನೋಡ್ಬೇಕಾಗಿರುವಂತದ್ದು. ವನಿತಾ, ಧನ್ಯವಾದಗಳು ಲಕ್ಷ್ಮಿ ನಿಮ್ಮೆಲ್ಲ ಮಾಹಿತಿಗೆ. ಬೆಂಗಳೂರಿನ ಜಯನಗರದ ಸಿಲ್ಕ್ ಸೋನಿಕ್ಸ್ ಕಂಪನಿ ಇದು. ಬೆಂಗಳೂರಿನಿಂದ ಹೊರಗೆ ಹಾಕಬೇಕು ಈ ಕಂಪನಿಯನ್ನ ಅನ್ನುವಂಥ ಆಗ್ರಹ ಇಲ್ಲಿ ಕೇಳಿ ಬರ್ತಾ ಇದೆ.